ಬ್ರಿಟಿಷ್ ಹಿಸ್ಟೋರಿಯನ್ಸ್ ಪ್ರಕಾರ ಅವ್ರ ಹಿಸ್ಟ್ರಿ ಬುಕ್ಕಲ್ಲಿ ಬರೆದಿರೋದು ನಾನು ತಿಳ್ಕೊಂಡು ಓದಿರೋ ಮಟ್ಟಿಗೆ ಅವ್ರೇನು ಹೇಳ್ತಾರೆ, ನಮಗೆ ಮಾಡರೇಟ್ಸ್ ಆಗಲಿ ಎಸ್ಟಿಮೇಟ್ಸ್ ಆಗಲಿ ಲೆಕ್ಕಕ್ಕೆ ಇರಲಿಲ್ಲ, ರೆವಲ್ಯೂಷನರೀಸ್ ಅಷ್ಟೇ ನಮಗೆ ಭಯ ಇದ್ದಿದ್ದು. ಸೊ ಅವರು ಜಾಗೃತರಾಗಿ ದೇಶಾದ್ಯಂತ ಎಲ್ಲ ಯುವಕರು ರೆವಲ್ಯೂಷನರಿಗೆ ತಿರುಗಿದ್ರೆ ನಮ್ಮ ಆಡಳಿತಕ್ಕೆ ತೊಂದರೆ ಆಗ್ತದೆ. ಸೊ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಇವರು ರೆವಲ್ಯೂಷನರೀಸ್ ಯಾರಿದ್ರು ಅಂಥವ್ರನ್ನ ಜೈಲ್ಗೆ ಹಾಕ್ತಾಯಿದ್ರು, ಅಂಥವ್ರನ್ನ ಗುಂಡಿಕ್ಕಿ ಸಾಯಿಸ್ತಾಯಿದ್ರು. ಮಾಡರೇಟ್ಸು ಎಕ್ಸ್ಟ್ರೀಮಿಸ್ಟ್ಸ್ಗೆ ಇವರು ಮಾಡರೇಟ್ಸ್ಗೆ ಏನು ಹಬ್ಬ ಬಂದರೆ ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ಓಡಿಸ್ತಾಯಿದ್ರು ಈ ಯಾರು ಎಕ್ಸ್ಟ್ರೀಮಿಸ್ಟ್ಸ್ಗೆ. ಈ ಮಾಡ್ರೇಟ್ಸ್ ಅವ್ರಿಗೆ ಏನು ಮಾಡ್ತಾಯಿದ್ರು, ಅವ್ರಿಗೆ ಏನು ಒಂದು ಸುಮ್ಮನೆ ಒಂದು ಬಿಸ್ಕೆಟ್ ಆಗ್ದಂಗೆ ಅವ್ರು ಏನು ಕೇಳಿದ್ರು ಅದರಲ್ಲಿ ಒಂದು ಅರ್ಧ ಏನು ಬೇಕೋ ಅದನ್ನು ಕೊಟ್ಬಿಟ್ಟು ಕಳಿಸ್ತಾಯಿದ್ರು. ಸೊ ಇದನ್ನು ನಾನು ಓದಿರೋ ಖುದ್ದಾಗಿ ಅವ್ರೇನು ಬರೆದಿದ್ದಾರೆ ಅಂದರೆ, ಗಾಂಧೀಜಿನ ಅವರು ಒಂದು ಪಪೆಟ್ ಬೊಂಬೆ ಥರ ಉಪಯೋಗಿಸ್ಕೊಳ್ತಾ ಇದ್ವಿ. ಯಾವಾಗ ಬೇಕು ಅಂದರೆ ಅವ್ರು ಜೈಲ್ಗೆ ಹಾಕ್ತಿದ್ವಿ, ನಮಗೆ ಬೇಕು ಅಂದಾಗ ಹೊರಗಡೆ ಅವ್ರ ಅವಶ್ಯಕತೆ ಇದ್ದಾಗ ಈಚೆ ಬಿಡ್ತಾ ಇದ್ವಿ ಅಂತ ಅವ್ರು ಖುದ್ದಾಗಿ ಬರೆದಿದ್ದಾರೆ. ಸೊ ಇದು ವಾಸ್ತವ ನಡೆದಿರೋದು. ಸೊ ಇಲ್ಲಿ ನಾವೇನು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಆಗಿ ನಾನು ಮಾತಾಡ್ತಾ ಇಲ್ಲ, ನಾನು ಅಲೈನ್ ಆಗಿಲ್ಲ. ಆಸೆ ನಾನು ಏನು ಥಿಂಕರು, ನಾನು ಏನು ಅಲ್ಲ. ಇಲ್ಲಿ ಎರಡು ವರ್ಷನಿದೆ, ಇಲ್ಲಿ 2 ವರ್ಷ ಕಂಪ್ಲೀಟ್ ಮಾಡ್ಬಿಡ್ತೀನಿ ನಾನು. 2 ವರ್ಷನಿದೆ ಯಾಕೆ ಕೊಡಬೇಕು ಯಾಕೆ ಕೊಡಬಾರ್ದು ಅಂತ. ಸೊ ಅದರ ನಾನು ಜನತೆಗೆ ಬಿಡ್ತೀನಿ. ಮತ್ತು ಯಾವುದು ಒಂದು ಪ್ರೊಸೀಜರು ಇರಬೇಕು. ಆ್ಯಕ್ಚುಲಿ ಇದನ್ನು ಒಂದು ಏನು ಯಾರು ಕೊಡಬೇಕು ಅನ್ನೋದಕ್ಕೆ ಒಂದು ಕಮಿಟಿ ಕೂಡ ಇರಬೇಕು. ಆ ಕಮಿಟಿಲಿ ಕೂಡ ಯಾವ ರೀತಿ ಮಾಡಿದ್ದಾರೆ ಅದನ್ನು ನಾನು ಚರ್ಚೆ ಮಾಡ್ತೀನಿ. ಸೊ ಇಲ್ಲಿ ಯಾಕೆ ಕೊಡಬಾರ್ದು ಅಂದರೆ ಈಗ ಗಾಂಧಿ ಅಂತವ್ರಿಗೆ ನಾವು ಫಾದರ್ ಆಫ್ ದಿ ನೇಷನ್ ಟೈಟಲ್ ಕೊಡೋಂಗಿಲ್ಲ. ಆ್ಯಕ್ಚುಲಿ ಆರ್ಟಿಕಲ್ 18 ಸಂವಿಧಾನದಲ್ಲಿ ಅಬಾಲಿಷ್ ಆಗಿದೆ. ಫಾದರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಗಲಿ ಫಾದರ್ ಆಫ್ ದಿ ನೇಷನ್ ಆಗಲಿ ಯಾರಿಗೂ ಕೊಡೋಂಗಿಲ್ಲ. ಹಂಗಿದ್ರು ಇವರು ಯಾರಿಗೆ ಏನು ಬೇಕಾದ್ರೆ ಕೊಟ್ಕೊಳ್ತಾರೆ. ಸೊ ಅಂಥವ್ರಿಗೆ ಕೊಡೋದಾದರೆ ಯಾರು ಬ್ರಿಟಿಷ್ ಅವ್ರು ಹೇಳಿದ್ದಾರೆ ಅವ್ರು ಗೊಂಬೆ ಥರ ನಾವು ಉಪಯೋಗಿಸ್ಕೊಂಡಿದ್ದೀವಿ ಅಂತ. ಅವ್ರು ಅವ್ರು ಅದ್ರಲ್ಲಿ ಬರೆದಿದ್ದಾರೆ 3 ಏನು ನಾನ್ ಕೋಆಪ್ರೇಷನ್ ಮೂವ್ಮೆಂಟ್ ಮಾಡಿದ್ರು 1922ನಲ್ಲಿ, ಅದು ಫ್ಲಾಪ್ ಆಯಿತು. ಹಿಂದೆ ತೊಗೊಂಡ್ರದನ್ನ. ನೆಕ್ಸ್ಟ್ ದಂಡಿ ಮಾರ್ಚ್ ಮಾಡಿದ್ರು, ಸಾಲ್ಟ್ ಟ್ಯಾಕ್ಸೇ ತೆಗಿಲಿಲ್ಲ ಗೌರ್ಮೆಂಟು, ಅದು ಫ್ಲಾಪ್ ಆಯಿತು. ನೆಕ್ಸ್ಟ್ ಬಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟು, ಅದು ಫ್ಲಾಪ್ ಆಯಿತು. ಮಧ್ಯದಲ್ಲಿ ಇವ್ರು ನಾಪತ್ತೆ 1922ರಿಂದ ತಿರ್ಗಾ 1930ರವರೆಗೆ 8 ವರ್ಷ ಎಲ್ಲಿ ಹೋಗಿದ್ರು ಗಾಂಧೀಜಿ? ಇಲ್ಲ. ನೆಕ್ಸ್ಟ್ 1930ರಿಂದ 42 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ವರೆಗೆ 12 ವರ್ಷ ಇಲ್ಲ. ಮಧ್ಯದಲ್ಲಿ ಇವ್ರ ಮಾತಿಗೆ ಬೆಲೆ ಇಲ್ಲ. ಇವ್ರ ಕ್ಯಾಂಡಿಡೇಟ್ ಏನು ಪ್ರಮೋಟ್ ಮಾಡಿದ್ರು ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟು, ಅವ್ರನ್ನ ಸೋಲಿಸಿ ಸುಭಾಷ್ ಚಂದ್ರ ಬೋಸ್ ಅವ್ರು ಗೆಲ್ತಾರೆ. ಸೊ ಗಾಂಧೀಜಿ ಅಲ್ಲಿ ಇರ್ರಿಲೆವೆಂಟ್ ಆಗ್ತಾರೆ. ಈ ವಾಸ್ ಎ ಓಲ್ಡ್ ಪರ್ಸನ್, ಓಲ್ಡ್ ಏಜ್ ಪರ್ಸನ್. ಯುವಕರಿಗೆ ಅಲ್ಲಿ ಪ್ರಾಮುಖ್ಯತೆ ಬರ್ತದೆ. ಆವಾಗಿನ ಜನರೇಷನ್ ಜವಾಹರ್ಲಾಲ್ ನೆಹರು ಆಗಲಿ ಸುಭಾಷ್ ಚಂದ್ರ ಬೋಸ್ ಆಗಲಿ ಆ ಯುವಕರು ವೇದಿಕೆಯನ್ನು ತಗೊಳ್ತಾರೆ. ರಘು ಸರ್ ಏನು ಮಾತಾಡ? ರಘು ಸರ್ ಏನು ರಿಯಾಕ್ಷನ್ ಇದೆಯಾ ನಿಮ್ದು ಈ ವಿಚಾರಕ್ಕೆ? ಹೌದು ನೋಡಿ, ನಮ್ಮ ಸೀಮಿತ ಅಲ್ಲ ಸರ್, ಪಕ್ಷವನ್ನ ಬಿಟ್ಟು ಮಾತಾಡ್ತಿದ್ದಾರೆ. ಹೌದು ನೋಡಿ ಶ್ರುತಿ, ನನಗೂ ಅರ್ಥ ಆಗುತ್ತೆ, ರಾಜ್ಯದ ಜನತೆಗೂ ಅರ್ಥ ಆಗುತ್ತೆ. ಒಬ್ಬ ಕಾಂಗ್ರೆಸ್ ವಕ್ತಾರನನ್ನ ಕೂಡಿಸ್ಕೊಂಡು 4 ಜನ ಬಿಜೆಪಿ ಸಪೋರ್ಟರ್ಸ್ RSS ಸಪೋರ್ಟರ್ಸ್ ಅನ್ನ ಕೂಡಿಸ್ಕೊಂಡಿದ್ರೆ ತೊಂದ್ರೆ ಇಲ್ಲ. ಅದು ಪೂರ್ತಿ ನಮ್ಮ ಮಾತು ಕೇಳಿ ನಾವು ಸಪೋರ್ಟ್ ಮಾಡ್ತಾ ಇಲ್ಲ. ನಾನು ಕಂಪ್ಲೀಟ್ ಮಾಡ್ತೀನಿ. ಯಾವತ್ತೂ ಒಪ್ಕೊಳ್ಳಲ್ಲ ನೀವು. ನಿಮ್ಮ ಹತ್ರನೇ ಸುಳ್ಳಿನ ಸರ್ದಾರ್ ನೀವು. ಸರ್ದಾರ್ ವಲ್ಲಭಾಯ್ ಪಾಟೀಲ್ ಅವ್ರನ್ನೇ ದೂರ ಇಟ್ಟಂತ ದುಷ್ಟರು ನೀವು. ನೀವು ಯಾವ್ದನ್ನ ಒಪ್ಕೊಳ್ತೀರಿ? ಕಂಪ್ಲೀಟ್ ಮಾಡ್ಬಿಡ್ತೀನಿ ಮೇಡಮ್. ನಾನು ಒಂದು ಕಂಪ್ಲೀಟ್ ಮಾಡಿ ಸರ್, ನಾವು ಹೇಳಿದ್ರಲ್ಲಿ ಅದರ ಒಂದು ಸುಳ್ಳು ಏನಾರ ಇದ್ರೆ ಹೇಳ್ಬಿಡಿ. ಅಲ್ಲ, ಅವರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ. ಆದ್ರೆ RSS ನ ಚೇಳಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಇವರು. RSS ಇವರಿಗೆಲ್ಲ ಸತ್ಯ ಹೇಳರಲ್ಲ, RSS ಚೇಳಗಳೇ. ಸತ್ಯ ಹೇಳರೆಲ್ಲರೂ RSS ಚೇಳಗಳೇ. ನೀವು ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ಇಡೀ ದೇಶನ ಹಾಳು ಮಾಡ್ಕೊಂಡು ಬಂದವರು ನೀವು. ಸುಳ್ಳಿನ ಸರ್ದಾರ ನೀವು. ಕೋಟಿ ಕಪ್ಪು ಹಣ ಬರ್ತಾ ಇದೆ. ಆ ಕಪ್ಪು ಹಣವನ್ನ ಇಂಥವ್ರಿಗೆಲ್ಲರೂ ಹಂಚಿ ಬಿಳಿದು ಬರ್ತದೆ. ಬಿಳಿದು ಗಾಂಧಿದು ಬಿಳಿದು ಬರ್ತದೆ. ಎತ್ಕೊಳ್ಳಿ ಈಗ ನಿಮ್ಮ ರಾಹುಲ್ ಗಾಂಧಿ ಇಂದಿರಾ ಗಾಂಧಿ ಬಿಳಿದು ಬರ್ಬೋದು. ಪಕೆಟ್ ಹಿಡ್ಬಿಡಿ ಮೇಡಮ್. ಒಂದೇ ನಿಮಿಷ. ಕಾಂಗ್ರೆಸ್ನ ವಕ್ತಾರರು ಹೇಳ್ತಿದ್ದಾರೆ ಮೇಡಮ್, ಬ್ರಿಟಿಷ್ನವ್ರನ್ನ ಬೂಟ್ ನೆಕ್ತವ್ರು ಯಾರು ಅಂತ ಅದೊಂದು ದೊಡ್ಡ ಚರ್ಚೆ ಆಗ್ಬೇಕು. ಈ ದೇಶದಲ್ಲಿ ಒಂದು ದೊಡ್ಡ ಚರ್ಚೆ ಆಗ್ಬೇಕು. ಯಾರು ಬ್ರಿಟಿಷರ ಬೂಟ್ ನೆಕ್ಕಿದ್ ಯಾರು ಅಂತ ಹೇಳಿ ಕಾಂಗ್ರೆಸ್ನವರ ಬಿಜೆಪಿ ಅವರ ಅದೇ ಚರ್ಚೆ ಆಗ್ಬೇಕು ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅವ್ರು ನಿಮ್ಮ ಮೇಲೆ ಹೇಳ್ತಾರೆ. ಒಂದ್ ನಿಮಿಷ ನಾನು ಸಾಕ್ಷಿ ಸಮೇತ ಹೇಳ್ತೀನಿ.
ಸೆಲೆಕ್ಟೆಡ್ ವರ್ಕ್ಸ್ ಆಫ್ ಜವಾಹರ್ಲಾಲ್ ನೆಹರು ಅಂತ ಪುಸ್ತಕದಲ್ಲಿ ಮೆನ್ಷನ್ ಆಗುತ್ತೆ. 1952ರಲ್ಲಿ ಬಂದಂತ ಪುಸ್ತಕದಲ್ಲಿ ಮೆನ್ಷನ್ ಆಗುತ್ತೆ. ಇವರು ಟೂ ಲೈನ್ ಹೇಳ್ತಾರಂತೆ, ಅದಾದ್ಮೇಲೆ ನಿಮ್ ರಿಯಾಕ್ಷನ್ ತಗೊಳ್ತೀನಿ, ನಿಮಗೆ ಕಂಪ್ಲೀಟ್ ಟೈಮ್ ಕೊಡ್ತೀನಿ. ಸೆಲೆಕ್ಟೆಡ್ ವರ್ಕ್ ಆಫ್ ಜವಾಹರ್ಲಾಲ್ ನೆಹರು ಅಂತ ಹೇಳಿ ಒಂದು ಪುಸ್ತಕ ಆಗುತ್ತೆ ಮೇಡಮ್. 1952ರಲ್ಲಿ ಅಂಬೇಡ್ಕರ್ ರವರ ಚುನಾವಣೆ ಮುಗಿದ ಮೇಲೆ, ಅಂಬೇಡ್ಕರ್ ಸೋತಾದ್ಮೇಲೆ ಮೌಂಟ್ ಬ್ಯಾಟನ್ ರವರ ಶ್ರೀಮತಿ ಎಡ್ವಿನಾ ಮೌಂಟ್ ಬ್ಯಾಟನ್ ಅವರಿಗೆ ಪತ್ರ ಬರೀತಾರೆ. ಯಾರು? ಇದೇ ನೆಹರೂರವರು. ಅರೆ ನಮಗೆ ಸ್ವತಂತ್ರ ಕೊಟ್ಟು ಇಂಗ್ಲೆಂಡ್ಗೂ ಹೊರಟೋಗ್ಬಿಟ್ಟಿದ್ದಾರೆ ಅವರು. ಅವ್ರಿಗೆ ಪತ್ರ ಬರೆದು ಅಂಬೇಡ್ಕರ್ ಅವ್ರನ್ನ ಸೋಲ್ಸಿದೀವಿ ಅಂತೇಳಿ ಬಹಳ ಖುಷಿಯಿಂದ ಹೇಳ್ಕೊಂತಾರೆ. ಅಂಬೇಡ್ಕರ್ ಅವ್ರನ್ನ ಬಹಳ ಹೀನಾಯವಾಗಿ ಸೋಲ್ಸಿದೀವಿ, ಅಂಬೇಡ್ಕರ್ ವಿರುದ್ಧವಾಗಿ ಅವರ ಪ್ಯೂನನ್ನ ಹಾಕಿ ಸೋಲ್ಸಿದೀವಿ ಅಂತ ಬರೀತಾರೆ ಪತ್ರ. ಒಂದು. ಇನ್ನೊಂದು ಮೇಡಮ್, ಅಂಬೇಡ್ಕರ್ ವಿಚಾರ ಒಂದಾದ್ರೆ ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರ. ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರವಾಗಿ ಒಂದು ಪತ್ರ ಬರೀತಾರೆ ಬ್ರಿಟಿಷ್ನವರಿಗೆ. ಸುಭಾಷ್ ಚಂದ್ರ ಬೋಸ್ ಸ್ಟಾಲಿನ್ ಮೂಲಕ ರಷ್ಯಾದ ಪ್ರದೇಶವನ್ನ ಪ್ರವೇಶಿಸಲು ಅನುಮತಿ ಪಡೆದಿದ್ದಾರೆ, ದಯಮಾಡಿ ಅವರು ತಡೀರಿ ಅಂತೇಳಿ ಬ್ರಿಟಿಷ್ನವರಿಗೆ ಪತ್ರ ಬರೀತಾರೆ. ಅದೊಂದು. ಮತ್ತೊಂದು ನಿಮ್ಗೆ ಅವಾಗಲೇ ಹೇಳಿದೆ, 1923ರಲ್ಲಿ ನಾಭಾ ಸಂಸ್ಥಾನಕ್ಕೆ ಪ್ರವೇಶಿಸಿದಾಗ ಬ್ರಿಟಿಷ್ನವರು ಅವ್ರನ್ನ ಸೆರೆ ಹಿಡಿತಾರೆ. ಇವರ ತಂದೆ ಮೋತಿಲಾಲ್ ನೆಹರು ದಯಮಾಡಿ ನಮ್ಮ ಮಗ ಇನ್ಯಾವತ್ತೂ ಆ ಜಾಗಕ್ಕೆ ಹೆಜ್ಜೆ ಇಕ್ಕಲ್ಲ ಅಂತೇಳಿ ಬರೀ 15 ದಿವಸ ಜೈಲಿಗೆ ಇಟ್ಟಿದ್ದಕ್ಕೆ ಪತ್ರ ಬರೀತಾರೆ. ಬರೀ 15 ದಿವಸ ಜೈಲಿಗೆ ಇಟ್ಟಿದ್ದಕ್ಕೆ. ಅರೆ ನೀವು ಬರೀ 15 ದಿವಸ ಜೈಲಲ್ಲಿ ಇರ್ಲಿಕ್ಕೆ ಆಗ್ಲಿಲ್ಲ ನೀವು. ಹಾಗಾದ್ರೆ ಬ್ರಿಟಿಷ್ನವ್ರ ಏಜೆಂಟ್ ಯಾರು? ಬ್ರಿಟಿಷ್ನವ್ರ ಪರ ನಿಂತ್ಕೊಂಡಿದ್ದಾರೆ ಯಾರು? ಅಂದ್ರೆ ಬ್ರಿಟಿಷ್ನವ್ರ ಜೊತೆ ನಿಂತ್ಕೊಂಡು ಸಂಬಂಧ ಬೆಳೆಸ್ಕೊಂಡು, ಅದು ಯಾವ ರೀತಿ ಸಂಬಂಧ ಅಂತ ನನಗೆ ಗೊತ್ತಿಲ್ಲ ಮೇಡಮ್, ನಾನು ಮಾತಾಡಲ್ಲ, ತಪ್ಪಾಗುತ್ತೆ. ಸಂಬಂಧ ಬೆಳೆಸ್ಕೊಂಡು ಇವ್ರು ಸ್ವತಂತ್ರ ತಂದು ಕೊಟ್ಟರು ಅಂತಕ್ಕಂಥ ನೆಹರು ಅವರು ಒಪ್ಪಬೇಕು. ಟೈಮ್ ಕೊಡಿ ಮೇಡಮ್. ಅಂಬೇಡ್ಕರ್ ಅವರು ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ ಮೆನ್ಷನ್ ಮಾಡ್ತಾರೆ ಮೇಡಮ್. ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ ಅವರು ನೇರವಾಗಿ ಹೇಳ್ತಾರೆ, ಪಾಕಿಸ್ತಾನದ ವಿಷಯದಲ್ಲಿ ಕಾಂಗ್ರೆಸ್ನ ಅಸ್ಪಷ್ಟ ನಿಲುವುಗಳಿಗಿಂತ ಸಾವರ್ಕರ್ ಅವರ ನಿಲುವುಗಳು ಪ್ರಾಮಾಣಿಕ, ದಿಟ್ಟತನ ಮತ್ತು ನಿಖರತೆಯಿಂದ ಕೂಡಿದವು ಅಂತ ಹೇಳ್ತಾರೆ. ಮತ್ತೆ ಅದ್ರ ಜೊತೆಗೆ ಇವರು ಇವತ್ತು ಸಾವರ್ಕರ್ ಅವರನ್ನ ವಿರೋಧಿಸಲಿಕ್ಕೆ ಕಾರಣ ಒಂದೇ ಮೇಡಮ್, ಅಂಬೇಡ್ಕರ್ ಅವರು ಹಿಂದೂಗಳನ್ನ ಸೈನ್ಯದಲ್ಲಿ ಸೇರಿಸಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ರು, ಅಸ್ಪೃಶ್ಯತೆ ವಿರುದ್ಧವಾಗಿ ನಿಂತ್ಕೊಂಡ್ರು, ಹಿಂದೂಗಳ ಪರವಾಗಿ ನಿಂತ್ಕೊಂಡ್ರು. ಕಂಟಿನ್ಯೂಸ್ ಬಿಡಕ್ಕಾಗಲ್ಲ.